ನಮಸ್ಕಾರ. ಸಿದ್ದರಾಮಯ್ಯ ಒಬ್ಬ ಶಂಡ ಹೇಳಿ ಅಂತ ಹೇಳಿ ಇವತ್ತು ನಾನು ಹೇಳ್ತಾ ಇಲ್ಲ. ನಿಮ್ಮದೇ ಸಮುದಾಯದ ಒಬ್ಬರು ಮುಖಂಡರು ಎಚ್ ವಿಶ್ವನಾಥ್ ಅವರು ಹೇಳಿರ್ತಕ್ಕಂಥ ಮಾತಿದು. ಆ ಕ್ಷಣದಲ್ಲಿ ಬೇಜಾರಾಯಿತು. ಆದರೆ ನಿಮ್ಮ ಒಂದು ಈ ಊಸರವಳ್ಳಿ ಆಟವನ್ನು ನೋಡ್ತಾ ಇದ್ರೆ ಅವ್ರು ಹೇಳಿರ್ತಕ್ಕಂಥ ಮಾತು ನಾವು ಒಪ್ಕೊಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಸ್ಟಿ ಮೀಸಲಾತಿ ಇದೆ. ಆ ಒಂದು 15 ಮೀಸಲಾತಿ ಕ್ಷೇತ್ರದಲ್ಲಿ 14 ಮೀಸಲಾತಿ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದವರು ಕಾಂಗ್ರೆಸ್ನ ಒಂದು ಅಭ್ಯರ್ಥಿಯನ್ನ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಕಾರಣ ನೀವೊಬ್ಬರು ಅಹಿಂದ ನಾಯಕರು ಎಲ್ಲ SC ST ಅವ್ರನ್ನ, ಹಿಂದುಳಿದವ್ರನ್ನ, ಅಲ್ಪಸಂಖ್ಯಾತರನ್ನ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತೀರ ಅಂತ ಹೇಳಿ ಇವತ್ತು ನಮ್ಮ ಜನ ಭಾವಿಸಿದ್ರು. ಆದ್ರೆ ನೀವು ಹೊರಗಡೆ ಒಂದು ಬೋರ್ಡ್ ಹಾಕೊಂಡಿದ್ರೆ ನಾನು ಒಬ್ಬ ಅಹಿಂದ ನಾಯಕ ಅಂತ ಹೇಳಿ, ಆದ್ರೆ ಒಳಗಡೆ ನೀವೊಬ್ಬರು ಅಪ್ಪಟ ಜಾತಿವಾದಿ. ಅದಕ್ಕೆ ಬಹಳಷ್ಟು ಉದಾಹರಣೆಗಳು ಇದಾವೆ. ಇವತ್ತು ಅದನ್ನ ತಾವು ಮತ್ತೆ ಮತ್ತೆ ಸಾಬೀತುಪಡಿಸಲಿಕ್ಕೆ ಹೊರಟಿದ್ದೀರಾ. ಇವತ್ತು ಒಂದು ತಟ್ಟೆ ಅನ್ನ ಇಟ್ಟು 1,000 ಜನಕ್ಕೆ ಊಟ ಬಡಿಸ್ಲಿಕ್ಕೆ ಹೊರಟಿದ್ದೀರಾ. ಅದು ಯಾವ ರೀತಿ ನ್ಯಾಯನ ಅಂತೇಳಿ ಇವತ್ತು ಅರ್ಥ ಆಗ್ತಾ ಇಲ್ಲ. ಬಹಳ ದೊಡ್ಡ ಸಮುದಾಯ, ಕುರುಬು ಸಮುದಾಯ, ಸುಮಾರು 45 ಲಕ್ಷ ಜನ ಇರತಕ್ಕಂಥ ಸಮುದಾಯ. ಅಂತ ಒಂದು ದೊಡ್ಡ ಸಮುದಾಯವನ್ನ ಇವತ್ತು ತಾವು ಎಷ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಹೊರಟಿದ್ದೀರಾ. ಇವತ್ತು ನೀವು 45 ಲಕ್ಷ ಜನ ಇರತಕ್ಕಂಥ ಒಂದು ದೊಡ್ಡ ಸಮುದಾಯವನ್ನ ಎಷ್ಟಿಲಿ ಸೇರ್ಪಡೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಜನ, ಎಷ್ಟಿಲಿ ಇರ್ತಕ್ಕಂಥ ಜನ ಏನು ಹೊಟ್ಟೆಗೆ ಅನ್ನ ತಿನ್ಬೇಕಾ, ಬೇರೆ ಏನಾದ್ರು ತಿನ್ಬೇಕಾ? ಸಿದ್ದರಾಮಯ್ಯನವರೇ, ನೀವು ಮಾಡ್ತಾ ಇರ್ತಕ್ಕಂಥ ಈ ಒಂದು ನಾಟಕ ಇಲ್ಲೇ ಕೈ ಬಿಟ್ರೆ ಬಹಳ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ. ಇಲ್ಲದೆ ಹೋದ್ರೆ ಏನು ನೀವು 14 ಮೀಸಲು ಕ್ಷೇತ್ರದಲ್ಲಿ ಈ ಬಾರಿ ಗೆದ್ದು ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ 14 ಅಲ್ಲ, ನಮ್ಮ ಶಕ್ತಿ ಏನು ಬರೀ ಎಷ್ಟಿ ಮೀಸಲಾತಿ ಇರ್ತಕ್ಕಂಥ 15 ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ, ಸುಮಾರು 45ರಿಂದ 50 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ವಾಲ್ಮೀಕಿ ನಮ್ಮ ಜನಾಂಗದ ಒಂದು ಶಕ್ತಿ ಇದೆ. ಹಂಗಾಗಿ ಅಷ್ಟು ಕ್ಷೇತ್ರಗಳಲ್ಲಿ ತಮಗೆ ಮಣ್ಮುಗಿಸತಕ್ಕಂಥ ಕೆಲಸವನ್ನ ನಮ್ಮ ಸಮುದಾಯದವರು ಖಂಡಿತವಾಗ್ಲೂ ಮಾಡ್ತಾರೆ. ಜೊತೆಗೆ ಇವತ್ತೇನು ನೀವು ಒಂದು ವಿಡಿಯೋ ಇವಾಗ ಒಂದು ಹೇಳಿಕೆ ಕೊಟ್ಟಿದ್ದೀರಾ, ಏನಂತ ಹೇಳಿದ್ರೆ ನಾವೇನು ಶಿಫಾರಸು ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಕಳಿಸ್ತಾ ಇದೀವಿ ಹೊರತು ಬೇರೇನು ನಾವು ಮಾಡ್ತಾ ಇಲ್ಲ ಅಂತೇಳಿ. ನೀವು ಶಿಫಾರಸು ಆಲ್ರೆಡಿ 3 ಬಾರಿ ಕೇಂದ್ರಕ್ಕೆ ಶಿಫಾರಸು ಹೋಗಿದೆ. ಜೊತೆಗೆ ಅಲ್ಲಿಂದ 3 ಬಾರಿ ರಿಜೆಕ್ಟ್ ಆಗಿ ಕೂಡ ವಾಪಸ್ ಕಳಿಸಿದ್ದಾರೆ. ಕುರುಬರನ್ನ ಸೇರಿಸಬೇಕಂತೇಳಿ ನೀವೇನು ಎಲ್ಲರೂ ಕಳಿಸಿದ್ರಿ, ಕೇಂದ್ರದಿಂದ 3 ಬಾರಿ ಅದನ್ನ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಬುಡಕಟ್ಟು ಲಕ್ಷಣಗಳು ನಿಮ್ಮಲ್ಲಿ ಇಲ್ಲದೇ ಇರೋ ಕಾರಣ ಇದನ್ನ ರಿಜೆಕ್ಟ್ ಮಾಡ್ತೀರಿ ಅಂತ ಹೇಳಿ ಕಳಿಸಿದ್ದಾರೆ. ಈಗ ನಮ್ಮದೇ ಇಲಾಖೆಯ ನೀವು ಇಟ್ಕೊಂಡಿದ್ದೀರಾ, ನಮ್ಮ ಇಲಾಖೆನ ನೀವು ಇಟ್ಕೊಂಡಿದ್ದೀರಾ. ಇವತ್ತು ನಮ್ಮ ಸಮುದಾಯದವರು ನಿಮಗೆ ಎಲ್ಲರೂ ಬೆಂಬಲ ಕೊಟ್ಟರು. ಆದ್ರೆ ನೀವು ಮಾಡಿರ್ತಕ್ಕಂಥದ್ದೇನೋ ಇವತ್ತು ನಮ್ಮ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಏನು ಇವತ್ತು ನೀವೇ ಒಪ್ಕೊಂಡಿದ್ದೀರಾ, ವಿಧಾನಸಭೆಯಲ್ಲಿ ನೀವೇ ಒಪ್ಕೊಂಡಿರ್ತಕ್ಕಂಥದ್ದು ಏನು 89 ಕೋಟಿ ಹಗರಣ ಆಗಿದೆ ಅಂತ ಹೇಳಿ. ಇವತ್ತು ಆ ಹಣವನ್ನ ಯಾವ ರಾಜಕೀಯ ತೆವಲಿಗೆ ಬಳಸಿದ್ದಾರೆ ಅಂತನೂ ಎಲ್ಲ ಜನರಿಗೆ ಗೊತ್ತಿದೆ. ಇವತ್ತು ಅದನ್ನ ಯಾವ ಚುನಾವಣೆಗೆ ಬಳಸಿದ್ದಾರೆ ಅಂತನೂ ಜನಕ್ಕೆಲ್ಲ ಗೊತ್ತಿದೆ. ಹಂಗಾಗಿ ಅದನ್ನ ನೀವೆಲ್ಲರೂ ಇವತ್ತು ತಿಂದಿ ತೇಗಿ ಇವತ್ತು ಅದನ್ನ ನಾಗೇಂದ್ರ ಅವರ ಬಾಯಿಗೆ ಒರ್ತಕ್ಕಂತ ಕೆಲಸವನ್ನ ಮಾಡಿದರೆ. ಜೊತೆಗೆ ನೀವು ನಮ್ಮ ಸಮುದಾಯದ ಮತ್ತೊಬ್ಬರು ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಅದೇನೋ ಗಾದೆ ಮಾತಿದೆ, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಹೋದ್ರ ಅನ್ನೋ ರೀತಿಯಲ್ಲಿ ಇವತ್ತು ರಾಜಣ್ಣ ಅವರು ಸತ್ಯವನ್ನ ನುಡಿದ್ರೆ ಇವತ್ತು ರಾಜಣ್ಣ ಅವರ ಸಚಿವ ಸಂಪುಟದಿಂದ ತೆಗೆತಕ್ಕಂಥ ಕೆಲಸವನ್ನ ಮಾಡಿದ್ದೀರಾ. ಹಂಗಾಗಿ ಸತತ ಒಂದ್ರ ಮೇಲೊಂದು ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ನೀವು ಪೆಟ್ಟು ಕೊಡ್ತಾ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಯಾವ ರೀತಿ ನಮ್ಮ ಸಮುದಾಯ ಪೆಟ್ಟು ಕೊಡ್ತದೆ ಅಂತ ಹೇಳಿ ನೀವು ಕಾದು ನೋಡ್ಬೇಕಾಯ್ತದೆ. ಇದೇ ರೀತಿ ಏನಾದ್ರು ತಾವು ಮುಂದುವರಿಸಿ ಇವತ್ತು ನಮ್ಮ ಏನು ಪರಿಶಿಷ್ಟ ಪಂಗಡದ ಇಲಾಖೆ ನೀವು ಇಟ್ಕೊಂಡಿದ್ದೀರಾ. ಇವತ್ತು ಎಷ್ಟು ಜನ ನಿಮ್ಮಲ್ಲಿ 14 ಜನ ಶಾಸಕರನ್ನ ನಾವು ರಿಸರ್ವೇಶನ್ ಕಳ್ಸಿಕೊಟ್ಟಿದ್ದೀರಿ. ಇವತ್ತು ಯಾರೋ ಒಬ್ರು ಮಂತ್ರಿ ಮಾಡಬಹುದಾಗಿತ್ತು, ಆದ್ರೂ ಕೂಡ ಆ ಇಲಾಖೆಯನ್ನ ನಿಮ್ಮ ಕೈಯಲ್ಲಿ ಇವತ್ತು ಇಟ್ಕೊಂಡಿದ್ದೀರಾ. ಅಲ್ಲಿ ಇವತ್ತು ಏನು ನಮ್ಮ ಮೈಸೂರಲ್ಲಿ ಇರ್ತಕ್ಕಂತ ಒಂದು
ಬುಡಕಟ್ಟು ಸಂಶೋಧನಾ ಸಂಸ್ಥೆ ಏನಿದೆ ಅದರಲ್ಲಿ ಏನೇನು ತಾವು ತಿದ್ದುಪಡಿ ಮಾಡಿಸಿದಾರ, ಏನೇನು ಸೇರಿಸಿದಾರೆ ಅಂತೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಂಗಾಗಿ ಏನಾದ್ರೂ ನೀವು ಕಾನೂನು ಬಾಹಿರವಾಗಿ ಇದನ್ನ ಮಾಡ್ಲಿಕ್ಕೆ ಹೊರಟ್ರೆ ಖಂಡಿತವಾಗ್ಲೂ ಸಹ ನಾವು ನಿಮ್ಮ ವಿರುದ್ಧ, ನಿಮ್ಮ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಒಂದು ಆಂದೋಲನವನ್ನ ಮಾಡಬೇಕಾಗ್ತದೆ, ಬಹಳ ದೊಡ್ಡ ಚಳುವಳಿಯನ್ನ ನಾವು ನಡೆಸಬೇಕಾಗ್ತದೆ. ಹಂಗಾಗಿ ತಾವು ಈ ಒಂದು ಏನು ನಿರ್ಣಯಗಳನ್ನ ಕೈಗೊಂಡಿದ್ದೀರಾ ಇದನ್ನ ತಕ್ಷಣ ಇಲ್ಲಿ ಕೈ ಬಿಡಬೇಕು. ಜೊತೆಗೆ ಏನು ನಮ್ಮ ಇಲಾಖೆ ಏನಿದೆ, ನಮ್ಮ ಒಬ್ರು ನಮ್ಮ ಶಾಸಕರಾಗಿರ್ತಕ್ಕಂಥ ಒಬ್ಬರನ್ನ ನಾವು ಮಂತ್ರಿ ಮಾಡಬೇಕು, ನಮ್ಮ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಂತ ಹೇಳ್ತಾ. ಜೊತೆಗೆ ಇವತ್ತು ನಮ್ಮ ಮಠದಲ್ಲಿ ಇವತ್ತು ನಾಳೆ ಒಂದು ಸಭೆಯನ್ನ ಕರೆದಿದ್ದಾರೆ. ನಮ್ಮ ಸಮಾಜದ ಮುಖಂಡರುಗಳು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಂಗಾಗಿ ಆ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಖಂಡಿತವಾಗ್ಲೂ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ವತಿಯಿಂದ ನಾವೆಲ್ಲರೂ ಕೂಡ ಈ ಒಂದು ಅವರ ಒಂದು ನಿರ್ಣಯಕ್ಕೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ, ಈ ಒಂದು ನೀವು ಕುರುಬ ಸಮುದಾಯವನ್ನ ಏನೆಷ್ಟಿಗೆ ಸೇರ್ಸಕ್ಕೆ ಹೊರಟಿದ್ದೀರಾ ಇದನ್ನ ತಕ್ಷಣ ಕೈ ಬಿಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕೆಟ್ಟ ಪರಿಣಾಮವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಅಂತ ಹೇಳಿ ನೇರವಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.